ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಟೆಕ್ ಚಾನಲ್ನಾಗು ಇವತ್ತು ನಿಮ್ಗೊಂದು ಹೊಸ ಸ್ಕಾಲರ್ಶಿಪ್ ಬಗ್ಗೆ ಹೇಳಕ್ಕೆ ಬಂದೀನಿ. ಈ ಸ್ಕಾಲರ್ಶಿಪ್ ಯಾವುದು ಮತ್ತು ಯಾವ ಥರ ಫೋನಲ್ಲಿ ಅಪ್ಲೈ ಮಾಡೋದು ಅಂತ. ಅದಕ್ಕಿಂತ ಮೊದಲು ಒಂದು ಗುಡ್ ನ್ಯೂಸ್ ಹೇಳ್ತೀನಿ. ಏನಪ್ಪ ಅಂತಂದ್ರೆ ಲಾಸ್ಟ್ ಟೈಮು ಜಿಂದಲ್ ಸ್ಕಾಲರ್ಶಿಪ್ಪು ಮತ್ತು HDFC ಸ್ಕಾಲರ್ಶಿಪ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಈ ಸ್ಕಾಲರ್ಶಿಪ್ ಎಷ್ಟೋ ಜನಕ್ಕೆ ಬಂದಿದೆ. ನಿಮ್ಗೆ ಗೊತ್ತಾಗಲಿ ಅಂತ ನಾನು ಸ್ಕ್ರೀನ್ ಮೇಲೆ ಅವ್ರದ್ದು ಚೆಕ್ ಹಾಕ್ತೀನಿ ಮತ್ತು ಅವ್ರ ನೇಮ್ ಕೂಡ ಹಾಕಿದ್ದೀನಿ ನೋಡಿ. ಮತ್ತು ಈ ಸ್ಕಾಲರ್ಶಿಪ್ ವೀಡಿಯೋ ಇವಾಗ ಏನು ಹೇಳ್ತೀನಲ್ಲ, ಈ ಸ್ಕಾಲರ್ಶಿಪ್ ವೀಡಿಯೋನು ನಾನು ಲಾಸ್ಟ್ ಇಯರ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಇದನ್ನು ಎಷ್ಟೋ ಜನಕ್ಕೆ ಬಂದಿದೆ. ಇವಾಗ ತಿರ್ಗಾ ಈ ಸ್ಕಾಲರ್ಶಿಪ್ ಮತ್ತೆ ಓಪನ್ ಆಗಿದೆ. ಈ ಸ್ಕಾಲರ್ಶಿಪ್ ಯಾವ ಥರ ಫೋನಲ್ಲೇ ಹಾಕೋದು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತ ಎಲ್ಲನೂ ಫುಲ್ ಕ್ಲಿಯರ್ ಆಗಿ ಹೇಳ್ತೀನಿ. ವೀಡಿಯೋ ಮಾತ್ರ ಕೊನೆವರೆಗೂ ನೋಡಿ. ಮತ್ತು ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇವಾಗಿಂದ ನಾನು ಬೆಳೀತಾ ಇರೋದು. ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಮಾತ್ರ ಕೊನೆವರೆಗೂ ನೋಡಿ. ಸ್ಕಾಲರ್ಶಿಪ್ ಲಿಂಕ್ ಎಲ್ಲೂ ಸಿಗಲ್ಲ, ಯಾಕಂದರೆ ಇದು ಡೈರೆಕ್ಟ್ ಗೂಗಲಲ್ಲಿ ಕೊಟ್ಟಿಲ್ಲ. ಯಾಕಂತಂದರೆ ಇದು ಒಂದು ಪ್ರೈವೇಟ್ ಕಂಪ್ನಿ ಸ್ಕಾಲರ್ಶಿಪ್ ಆಗಿದ್ದರಿಂದ ಅವರು ಒಂದು ಪರ್ಸ್ನಲ್ ಆ್ಯಪ್ ಇದೆ. ಆ ಆ್ಯಪಲ್ಲೇ ಸ್ಕಾಲರ್ಶಿಪ್ದು ಲಿಂಕ್ ಕೊಟ್ಟಿದ್ದು. ಆ ಆ್ಯಪ್ ಹೆಸರು ಬಂದುಬಿಟ್ಟು ಬಡ್ಡಿ ಫೋರ್ ಸ್ಟಡಿ ಅಂತ ಆ ಆ್ಯಪು. ಈ ಆ್ಯಪು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಪ್ಲೇಸ್ಟೋರಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ನೀವು ನಿಮ್ಮ ಜಿಮೇಲ್ ID ಮತ್ತು ನಿಮ್ಮ ನೇಮು ಕೊಟ್ಟು ಅದನ್ನು ಲಾಗಿನ್ ಮಾಡಿ. ಲಾಗಿನ್ ಮಾಡಿದ ತಕ್ಷಣ ಈ ಥರ ಒಂದು ಫ್ರಂಟ್ ಪೇಜ್ ಬರುತ್ತೆ, ಎಲ್ಲ ಸ್ಕಾಲರ್ಶಿಪ್ಪು ಎಜುಕೇಷನ್ದು ಅಂತ. ನೀವು ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸಾಕಷ್ಟು ಸ್ಕಾಲರ್ಶಿಪ್ ತೋರಿಸ್ತದೆ. ನಮಗೆ ಬೇಕಾಗಿರೋದು JK ಟೈರ್ಸ್ ಅಂತ. ಇದ್ರ ಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೆಲ್ಲನೂ ತೋರಿಸ್ತಾ ಇದೆ ನೋಡಿ, ಸ್ಕಾಲರ್ಶಿಪ್ಪು, ಅದರ ಅಮೌಂಟ್ ಎಷ್ಟು ಅಂತ. ಅದಕ್ಕಿಂತ ಮೊದಲು ನಾವು ಎಲ್ಲ ಎಲಿಜಿಬಿಲಿಟಿ ಏನೇನಿದೆ ಅದು ನೋಡೋಣ. ಫಸ್ಟ್ ಎಲಿಜಿಬಿಲಿಟಿ ಈ ಸ್ಕಾಲರ್ಶಿಪ್ ಬಂದುಬಿಟ್ಟು ಬರೀ ಹೆಣ್ಮಕ್ಳಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾ ಇರೋದು. ಮತ್ತು ಈ ಸ್ಕಾಲರ್ಶಿಪ್ ಪಡಿಬೇಕಂತಂದರೆ ಲಾಸ್ಟ್ ಸೆಮ್ಮು 55%ಗಿಂತ ಜಾಸ್ತಿ ಅವ್ರದ್ದು ರಿಸಲ್ಟ್ ಇರಬೇಕು. ನೆಕ್ಸ್ಟು ಅವ್ರದ್ದು ಫ್ಯಾಮಿಲಿ ಇನ್ಕಮು 5 ಲಕ್ಷಕ್ಕಿಂತ ಒಳಗಡೆ ಇರಬೇಕು. ಮತ್ತು ಈ ಸ್ಕಾಲರ್ಶಿಪ್ ಪಡಿಬೇಕಂತಂದರೆ ಕರ್ನಾಟಕದವ್ರಾಗಿರ್ಬೇಕು, ಇಲ್ಲ ಮಧ್ಯಪ್ರದೇಶ, ಉತ್ತರಾಖಂಡ, ರಾಜಸ್ಥಾನ, ತಮಿಳ್ನಾಡು ಇವು 5 ಸ್ಟೇಟ್ ಯಾರು ಇರ್ತಾರಲ್ಲ ಅವ್ರಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಪ್ರೊವೈಡ್ ಆಗೋದು. ಮತ್ತು ಈ ಸ್ಕಾಲರ್ಶಿಪ್ಪು JK ಟೈರ್ ಎಂಪ್ಲಾಯ್ ಅಂತಂದರೆ ಯಾರು ವೆಹಿಕಲ್ ಡ್ರೈವರ್ ಇರ್ತಾರಲ್ಲ ಅವ್ರ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ. ಬಟ್ ಈ ಥರ ಹೇಳಿದ್ದಾರೆ. ಬಟ್ ಲಾಸ್ಟ್ ಟೈಮು ಎಷ್ಟೋ ಜನ ಡ್ರೈವರ್ ಮಕ್ಕಳು ಇರಲಿಲ್ಲ ಅಂತಂದ್ರೆ ಅವ್ರಿಗೂ ಈ ಸ್ಕಾಲರ್ಶಿಪ್ ಪ್ರೊವೈಡ್ ಬಂದಿರಿದೆ. ಆಮೇಲೆ ಇದ್ರ ಬೆನಿಫಿಟ್ ಅಂತಂದರೆ ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತಂದರೆ, ಫಸ್ಟು ಟೆಕ್ನಿಕಲ್ ಅಂಡರ್ ಗ್ರ್ಯಾಜುಯೇಟೆಡ್ ಕೋರ್ಸಸ್ ಅಂತಂದರೆ ಟೆಕ್ನಿಕಲ್ ಅಂತಂದರೆ ಕೋಡಿಂಗ್ ರಿಲೇಟೆಡ್ ಇರುತ್ತಲ್ಲ ಡಿಗ್ರಿ ಅಂತಂದರೆ, ಇವಾಗ ಇಂಜಿನಿಯರಿಂಗು ಮತ್ತು BCA ಈ ಥರ ಕೋರ್ಸ್ ಇರುತ್ತಲ್ಲ ಅವ್ರಿಗೆ 25,000 ಅಮೌಂಟ್ ಬರುತ್ತೆ. ನಾನ್ ಟೆಕ್ನಿಕಲ್ ಅಂಡರ್ ಗ್ರ್ಯಾಜುಯೇಟೆಡ್ ಕೋರ್ಸ್ ಅಂತಂದರೆ ಇದು ಟೆಕ್ನಿಕಲ್ ಫೀಲ್ಡ್ ಬಿಟ್ಟಿರ್ತಾರಲ್ಲ, ಅಂದರೆ BA, BCom, BSc ಈ ಥರ ಇರ್ತಾರಲ್ಲ ಅವ್ರಿಗೆ 15,000 ಅಮೌಂಟು. ಮತ್ತು ಡಿಪ್ಲೊಮೊ ಕೋರ್ಸ್ ಅವ್ರಿಗೆ 15,000 ಅಮೌಂಟ್ ಬರುತ್ತೆ. ಮತ್ತು ಇದಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕಂತಂದರೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಮತ್ತು ಕಾಲೇಜ್ ಒಂದು ಅಡ್ಮಿಷನ್ ಪ್ರೂಫು, ಆಮೇಲೆ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು, ಆಮೇಲೆ ನೀವು ಇವಾಗ ಫೀಸ್ ಕಟ್ಟಿರ್ತಾರಲ್ಲ ಕಾಲೇಜು ಅದ್ರ ರಿಸಿಪ್ಟು, ಮತ್ತು ಕಾಲೇಜ್ದು ಒಂದು ಬೋನಫೈಡು. ಅದೇನು ಅಷ್ಟೊಂದು ನೆಸಸರಿ ಇಲ್ಲ, ಇದ್ದರೂ ಒಳ್ಳೆಯದು. ಮತ್ತು ಕ್ಲಾಸ್ 10th ಮತ್ತು 2nd PUC ಮಾರ್ಕ್ಸ್ ಕಾರ್ಡು, ಆಮೇಲೆ ನಿಮ್ಮದು ಕಾಸ್ಟ್ ಇನ್ಕಮ್ಮು ಫ್ಯಾಮಿಲಿದು, ಮತ್ತು ಪ್ರೂಫ್ ಅಂದರೆ ಒಂದು ಆಧಾರ್ ಕಾರ್ಡು ಇಲ್ಲ ಪ್ಯಾನ್ ಕಾರ್ಡು ಇಲ್ಲ ಡ್ರೈವಿಂಗ್ ಲೈಸೆನ್ಸ್, ಇವು 3ರಲ್ಲಿ ಯಾವುದಿದ್ರೂ ಪರವಾಗಿಲ್ಲ, ಅಟ್ಯಾಚ್ ಮಾಡ್ಬೋದು ನಾವು. ಮತ್ತು ಬ್ಯಾಂಕ್ ಪಾಸ್ಬುಕ್ಕು. ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಆಗುತ್ತೆ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ರಿಜಿಸ್ಟರ್ ಮಾಡೋದು ಬರುತ್ತೆ ನಿಮಗೆ. ಫಸ್ಟ್ ಸ್ಟೆಪ್ ಇಲ್ಲಿ ಇರುತ್ತೆ ನೋಡಿ, ಎಲ್ಲನೂ ಅವ್ರು ಕ್ಲಿಯರಾಗಿ ಕೇಳಿರ್ತಾರೆ. ನೀವು ಕರೆಕ್ಟಾಗಿ ಆನ್ಸರ್ ಮಾಡಿ, ಅದಕ್ಕೆ ಅಂದರೆ ಕರೆಕ್ಟಾಗಿ ಕೊಡಿ ನೀವು. ಫಸ್ಟ್ ಬಂದುಬಿಟ್ಟು ಫೀಮೇಲ್ ಸ್ಟೂಡೆಂಟ್ ಇದ್ದರೆ ಅಂದರೆ ಎಸ್ ಅಂತ ಕ್ಲಿಕ್ ಮಾಡಿ, ಯಾಕಂದರೆ ಇದು ಬಾಯ್ಸ್ಗೆ ಬರೋಲ್ಲ, ಫೀಮೇಲ್ಗೆ ಮಾತ್ರ ಬರೋದು. ನೆಕ್ಸ್ಟ್ ಬಂದುಬಿಟ್ಟು ನೀವು ವೆಹಿಕಲ್ ಅಂದರೆ ಡ್ರೈವರ್ ಮಕ್ಕಳಿದ್ದಾರೆ ಅಂತಂದರೆ ಎಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಟೆಕ್ನಿಕಲ್ ಆರ್ ನಾನ್ ಟೆಕ್ನಿಕಲ್ ಗ್ರ್ಯಾಜುಯೇಟ್ ಕೋರ್ಸ್ ಅಂತಿದ್ರೆ ಎಸ್ ಅಂತ ಕೊಡಿ. ಅಂದರೆ ಲಾಸ್ಟ್ ಟೈಮ್ ನೀವು 55%ಗಿಂತ ಜಾಸ್ತಿ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆ್ಯನ್ಯುವಲ್ ಇನ್ಕಮ್ 5 ಲಕ್ಷ ಕೆಳಗಡೆ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ಮೇಲಿದ್ದರೆ ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಆರ್ ಯು ರೆಸಿಡೆಂಟ್ ರಾಜಸ್ಥಾನ, ಮಧ್ಯಪ್ರದೇಶ್, ಉತ್ತರಾಖಂಡ್, ಕರ್ನಾಟಕ ಮತ್ತು ತಮಿಳ್ನಾಡು ಇವು 5 ಸ್ಟೇಟ್ ಒಳಗಡೆ ನೀವು ಇದ್ದವರಾದರೆ ಅದಕ್ಕೆ ಎಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಕ್ಲಿಕ್ ಮಾಡಿ. ಫಸ್ಟ್ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿ. ತಕ್ಷಣ ನಿಮಗೆ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ ಅಂತ ಫಿಲ್ ಮಾಡೋದು ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆಗುತ್ತೆ. ಫಸ್ಟ್ ನಿಮ್ಮ ಫಸ್ಟ್ ನೇಮ್ ಕೊಡಿ, ಆಮೇಲೆ ಲಾಸ್ಟ್ ನೇಮ್ ಕೊಡಿ, ಆಮೇಲೆ ಇಮೇಲ್ ID ಕೊಡಿ, ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕ್ಲಿಯರಾಗಿ. ಅದು ಆದ ತಕ್ಷಣ ಕೆಳಗೆ ಅಲ್ಟರ್ನೇಟಿವ್ ಮೊಬೈಲ್ ಅಂತಂದರೆ ಬೇರೆ ನಂಬರ್ ಕೊಡಿ. ಅದು ನೀವು ಮೇಲ್ ಕೊಟ್ಟಿರೋದ್ರ ಅದು ಬಿಟ್ಟು ಬೇರೆ ನಂಬರ್ ಕೊಡಿ, ವಾಟ್ಸಪ್ ನಂಬರ್ ಕೊಡಿ, ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಕರೆಕ್ಟಾಗಿ. ಅದು ಆದ ತಕ್ಷಣ ಜೆಂಡರ್ ಕ್ಲಿಕ್ ಮಾಡಿ, ಕ್ಯಾಟಗರಿ ಯಾವುದದು ಅದು ಕರೆಕ್ಟಾಗಿ ಕೊಡಿ, ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಿಮ್ಮದು. ಅದು ಆದ ತಕ್ಷಣ ಆ್ಯನ್ಯುವಲ್ ಇನ್ಕಮ್ ಹಾಕಿ, ಆಮೇಲೆ ಆರ್ ಯು ಡಿಫ್ರೆಂಟ್ಲಿ ಏಬಲ್ಡ್ ಅಂತಂದರೆ ಎಸ್ ಆರ್ ನೋ ಅಂತ ಕ್ಲಿಕ್ ಮಾಡಿ. ಪೇರೆಂಟಲ್ ಸ್ಟೇಟಸ್ ಕ್ಲಿಕ್ ಮಾಡಿ, ಏನಿದೆ ಅದು ಹಾಕಿ. ಆಮೇಲೆ ನಂಬರ್ ಆಫ್ ಸಿಬ್ಲಿಂಗ್ಸ್ ಅಂತಂದರೆ ನಿಮಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಷ್ಟು ಜನ ಇದ್ದಾರಲ್ಲ ಅಲ್ಲಿ ಅಷ್ಟು ಜನ ನೀವು ಫಿಲ್ ಮಾಡಿ.
ಅದು ಆದ ತಕ್ಷಣ ನಿಮಗೆ ಇಲ್ಲಿ ಅಡ್ರೆಸ್ ಕೇಳ್ತಾ ಇರುತ್ತೆ, ಪರ್ಮನೆಂಟ್ ಅಡ್ರೆಸ್ ಯಾವುದಂತ. ಅಡ್ರೆಸ್ ಲೈನ್ ಹಾಕಿ ಆಮೇಲೆ ನಿಮ್ಮದು ಸ್ಟೇಟ್ ಯಾವುದು, ಆಮೇಲೆ ಡಿಸ್ಟಿಕ್ ಯಾವುದು, ಆಮೇಲೆ ನಿಮ್ಮದು ಡಿಸ್ಟಿಕ್ ಟೈಪ್ ಮಾಡಿ. ಡಿಸ್ಟಿಕ್ ಆದಮೇಲೆ ಸಿಟಿ, ಟೌನ್ ಆರ್ ವಿಲೇಜ್ ಅಂತಂದರೆ ವಿಲೇಜ್ ಇದ್ದರೆ ವಿಲೇಜ್, ನಿಮ್ಮದು ವಿಲೇಜ್ ನೇಮ್ ಕೊಡಿ. ಆಮೇಲೆ ಆ ವಿಲೇಜ್ ನೇಮ್ ಪಿನ್ ಕೋಡ್ ಹಾಕಿ. ಅದು ಆದಮೇಲೆ ಇಲ್ಲಿ ಸೇವ್ ಮತ್ತು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇರೆ ಪೇಜ್ ತೋರಿಸುತ್ತೆ. ಅದು ಆದ ತಕ್ಷಣ ಸೆಕೆಂಡ್ ಒನ್ ಬಂದುಬಿಟ್ಟು ಎಜುಕೇಷನಲ್ ಡೀಟೇಲ್ ಕೇಳ್ತಾ ಇರುತ್ತೆ, ಅದು ಕ್ಲಿಕ್ ಮಾಡಿ. ಇಲ್ಲಿ ಕೇಳುತ್ತೆ ಫಸ್ಟು 10th, ಸೆಕೆಂಡ್ PUC ಮತ್ತು ಗ್ರ್ಯಾಜುಯೇಷನ್ ಎಲ್ಲನೂ ಫುಲ್ ಡೀಟೇಲಾಗಿ ಕೇಳ್ತಾ ಇರುತ್ತೆ. ಫಸ್ಟ್ ನೀವು 10th ಫಿಲ್ ಮಾಡಿ. ಫಸ್ಟ್ 10th ಯಾವ ಬೋರ್ಡಲ್ಲಿ ಕಲ್ತಿದ್ರೆ ಅದು ಕೊಡಿ. ಆಮೇಲೆ ಸ್ಕೂಲ್ ಟೈಪ್ ಹಾಕಿ. ಆಮೇಲೆ ಸ್ಕೂಲ್ ಸ್ಟೇಟ್ ಅಂದರೆ ಯಾವ ಸ್ಟೇಟಲ್ಲಿ ನೀವು 10th ಕಲ್ತಿದ್ರೆ ಅದು ಸ್ಟೇಟ್ ಹಾಕಿ. ಮತ್ತು ಸ್ಕೂಲ್ ಡಿಸ್ಟಿಕ್ ಅಂದರೆ ಯಾವ ಡಿಸ್ಟಿಕಲ್ಲಿ ನಿಮ್ಮ ಸ್ಕೂಲ್ ಇದೆ ಆ ಡಿಸ್ಟಿಕ್ ನೇಮ್ ಕೊಡಿ, ಅಲ್ಲಿ ಸ್ಕೂಲ್ ನೇಮ್ ಕೊಡಿ. ಮತ್ತು ಯಾವ ಇಯರಲ್ಲಿ ನೀವು 10th ಪಾಸ್ ಆಗಿದ್ರೆ ಅದನ್ನು ಅಲ್ಲಿ ಟೈಪ್ ಮಾಡಿ. ಆಮೇಲೆ ನಿಮ್ಮದು 10th ಬೋರ್ಡ್ ರೂಲ್ ನಂಬರ್ ಇದ್ದರೆ ಗೊತ್ತಿದ್ದರೆ ಹಾಕಿ, ಇಲ್ಲಾಂದರೆ ಅಷ್ಟೊಂದೇನು ನೆಸಸರಿ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು 10th ಮಾರ್ಕ್ಸ್ CGP ಅಂತ ಕೇಳ್ತಾ ಇರುತ್ತೆ. ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ಡಿಗ್ರಿ CGPಯಲ್ಲಿ ಬರೋದು, PUC ಮತ್ತು 10th ಎಲ್ಲ ಮಾರ್ಕ್ಸಲ್ಲೇ ಬರೋದು. ಅದ್ರ ಸಲುವಾಗಿ ನೀವು ಮಾರ್ಕ್ಸ್ ಆಪ್ಟೆನ್ ಅಂದರೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಲ್ಲಿ ಹಾಕಿ. ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಅದನ್ನು ಅಲ್ಲಿ ನೀವು ಮಾರ್ಕ್ಸ್ ಹಾಕಿ. ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 10th 625 ಇರುತ್ತೆ. 625 ಅಂತ ಅಲ್ಲಿ ನೀವು ಟೈಪ್ ಮಾಡಿ. ಆಮೇಲೆ ಸೇವ್ ಅಂತ ಟೈಪ್ ಕೊಡಿ. ಆಮೇಲೆ ನಿಮಗೆ ಸೆಕೆಂಡ್ PUC ತೋರಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ PUC ಯಾವ ಬೋರ್ಡಲ್ಲಿ ಕಲ್ತಿದ್ರೆ ಮತ್ತು ಸೇಮ್ ಅದೇ ಥರ 10th ಏನೇನು ಫಿಲ್ ಮಾಡಿದಿರಲ್ಲ ಅದೇ ಥರ ಸ್ಕೂಲ್ ಟೈಪು, ಸ್ಕೂಲ್ ಸ್ಟೇಟು, ಸ್ಕೂಲ್ ಡಿಸ್ಟಿಕ್ಕು, ಸ್ಕೂಲ್ ನೇಮು, ಪಾಸಿಂಗ್ ಇಯರ್ ಯಾವಲ್ಲಿ ಅಂದರೆ ಯಾವ ಇಯರಲ್ಲಿ ನೀವು ಸೆಕೆಂಡ್ PUC ಪಾಸ್ ಆಗಿದ್ರೆ ಅದು ಹಾಕಿ. ನೆಕ್ಸ್ಟು ಸೇಮ್ ರೂಲ್ ನಂಬರು, ಆಮೇಲೆ ಮಾರ್ಕ್ಸು ಟೋಟಲ್ ಮಾರ್ಕ್ಸು, ಸೇವ್ ಆ್ಯಂಡ್ ಕಂಟಿನ್ಯೂ. ನೆಕ್ಸ್ಟು ಗ್ರ್ಯಾಜುಯೇಷನು ಸೇಮ್. ಫಸ್ಟ್ ಯಾವುದು ಡಿಗ್ರಿ ಮಾಡಿದರೆ ಅದು ಟೈಪ್ ಮಾಡಿ. ಆಮೇಲೆ ಕೋರ್ಸ್ ಡ್ಯೂರೇಷನ್ ಅಂದರೆ ನೀವು ಡಿಗ್ರಿ ಎಷ್ಟು ವರ್ಷ ಇದೆ ಅದು ಅಲ್ಲಿ ಟೈಪ್ ಮಾಡಿ. ಇನ್ಸ್ಟಿಟ್ಯೂಟ್ ನೀವು ಅಂದರೆ ನಿಮ್ಮ ಡಿಗ್ರಿ ಕಾಲೇಜ್ ನೇಮ್ ಹಾಕಿ. ಕರೆಂಟ್ ಅಕಾಡೆಮಿಕ್ ಇಯರ್ ಅಂದರೆ ಯಾವ ಇಯರಲ್ಲಿ ನೀವು ಅಂದರೆ ಇವಾಗ ಜಸ್ಟ್ ಯಾವ ಸೆಮ್ಮಲ್ಲಿ ಇದ್ದೀರಾ ಅಂತ ಅದು ಹಾಕಿ, ಯಾವ ಇಯರ್ ಅಂತ. ಆಮೇಲೆ ಇನ್ಸ್ಟಿಟ್ಯೂಟ್ ಸ್ಟೇಟ್ ಅಂದರೆ ನಿಮ್ಮದು ಡಿಗ್ರಿ ಕಾಲೇಜ್ ಯಾವ ಸ್ಟೇಟಲ್ಲಿದೆ ಅದು ಟೈಪ್ ಮಾಡಿ. ಇನ್ಸ್ಟಿಟ್ಯೂಟ್ ಡಿಸ್ಟಿಕ್ ಅಂದರೆ ನಿಮ್ಮ ಕಾಲೇಜ್ ಯಾವ ಡಿಸ್ಟಿಕ್ ಒಳಗಡೆ ಇದೆ ಅದು ಡಿಸ್ಟಿಕ್ ನೇಮ್ ಹಾಕಿ. ನೇಮ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ನೇಮ್ ಅಂದರೆ ಜಸ್ಟ್ ನಿಮ್ಮ ನೇಮ್ ಕೊಡಿ. ಅಲ್ಲಿ ನಿಮ್ಮ ಕೆಳಗಡೆ ಕಾಲೇಜ್ ನೇಮ್ ತೋರಿಸುತ್ತೆ, ಅದು ಆಟೋಮೆಟಿಕ್ ತೊಗೊಳುತ್ತೆ. ನೆಕ್ಸ್ಟು ಮೋಡ್ ಆಫ್ ಕೋರ್ಸಸ್ ಅಂದರೆ ಎಷ್ಟು ವರ್ಷದ ಕೋರ್ಸ್ ಇದೆ, ಮೋಡ್ ಆಫ್ ಸ್ಟಡಿ ಮತ್ತು ಪಾಸಿಂಗ್ ಇಯರ್ ಯಾವ ಇಯರಲ್ಲಿ ನೀವು ಪಾಸಿಂಗ್ ಹೋಗ್ತಿರಲ್ಲ ಅದು ಕೇಳ್ತಿರುತ್ತೆ. ನೆಕ್ಸ್ಟು ಸೇವ್ ಆ್ಯಂಡ್ ಕ್ಲೋಸ್ ಕೊಡಿ. ನೆಕ್ಸ್ಟ್ ಇದು ಆದ ತಕ್ಷಣ ಫ್ಯಾಮಿಲಿ ಮೆಂಬರ್ಸ್ದು ಪರ್ಸನಲ್ ಡೀಟೇಲ್ ಬರುತ್ತೆ. ಫ್ಯಾಮಿಲಿ ಮೆಂಬರಲ್ಲಿ ಫಾದರ್ ಮದರ್ದು ಎರಡು ಫಿಲ್ ಮಾಡಬೇಕು ನೀವು. ಫಸ್ಟು ಫಾದರ್ ನೇಮ್ ಕೊಡಿ. ಆಮೇಲೆ ಫಾದರ್ ಮೊಬೈಲ್ ನಂಬರ್ ಹಾಕಿ. ಆಮೇಲೆ ನಿಮ್ಮ ಫಾದರ್ ಆ್ಯನ್ಯುವಲ್ ಇನ್ಕಮ್ ಅಂದರೆ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ನಿಮ್ಮ ಕಾಸ್ಟ್ ಇನ್ಕಮಲ್ಲಿ ಇದ್ದಿರುತ್ತೆ ಅದನ್ನು ನೋಡಿ ಇಲ್ಲಿ ಟೈಪ್ ಮಾಡಿ. ಆಮೇಲೆ ರಿಲೇಷನ್ ಅಂತಂದರೆ ನಿಮಗೆ ಅಲ್ಲಿ ನೇಮ್ ಕೊಟ್ಟಿರ್ತಾರೆ, ಅವ್ರು ನಿಮ್ಮ ಫಾದರ ಏನಂತ ಕೇಳ್ತಾರೆ, ಫಾದರ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಕ್ವಾಲಿಫಿಕೇಷನ್ನು ನಿಮ್ಮ ಫಾದರ್ ಅವರು ಏನು ಕಲ್ತಿದ್ದಾರಲ್ಲ ಅದು ಕ್ವಾಲಿಫಿಕೇಷನ್ ಹಾಕಿ. ಆಕ್ಯುಪೇಷನ್ ಅಂದರೆ ನಿಮ್ಮ ಫಾದರ್ ಅವರು ಏನು ವರ್ಕ್ ಮಾಡ್ತಾ ಇದ್ದಾರಲ್ಲ ಅದನ್ನು ವರ್ಕ್ ಕೆಲಸ ಹಾಕಿ. ಅದು ಆದ ತಕ್ಷಣ ಮದರ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇದೂ ಅದೇ ಥರ ನಿಮ್ಮ ಮದರ್ ನೇಮ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಆ್ಯನ್ಯುವಲ್ ಇನ್ಕಮ್ ಹಾಕಿ ಮತ್ತು ರಿಲೇಷನ್ ಅಂತ ಹಾಕಿ. ಕ್ವಾಲಿಫಿಕೇಷನ್ ಎಷ್ಟು ಅಂತ ನಿಮ್ಮ ಮದರ್ ಕ್ವಾಲಿಫಿಕೇಷನ್ ಹಾಕಿ. ಮತ್ತು ನಿಮ್ಮ ಮದರ್ ಏನು ಕೆಲಸ ಮಾಡ್ತಾರಲ್ಲ ಅದು ಇಲ್ಲಿ ಟೈಪ್ ಮಾಡಿ. ಅದು ಆದಮೇಲೆ ಸೇಮ್ ಅದು ಎಲ್ಲ ಥರ ಸೇವ್ ಅಂತ ಕೊಡಿ. ಸೇವ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಡಾಕ್ಯುಮೆಂಟ್ ಕೇಳ್ತಿರುತ್ತೆ. ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಬರುತ್ತೆ ನಿಮಗೆ ಡಾಕ್ಯುಮೆಂಟ್ ಫಿಲ್ ಮಾಡೋದು. ಫಸ್ಟು ನೀವು ಎಲ್ಲನೂ ಫೋಟೋನು ಒಂದು ಡಾಕ್ಯುಮೆಂಟ್ ಆಗಿ ನಿಮ್ಮ ಫೋನಲ್ಲಿ ಇಟ್ಕೊಳ್ಳಿ. ಫಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ನೀವು ಅಪ್ಲೋಡ್ ಮಾಡಬೇಕು. ಆಮೇಲೆ ಆಧಾರ್ ಕಾರ್ಡು ಬೋತ್ ಅಂದರೆ ಫ್ರಂಟು ಬ್ಯಾಕ್ ಎರಡೂ ನೀವು ಫಸ್ಟು ಫೈಲ್ ಇಟ್ಕೊಂಡು ಇಲ್ಲಿ ಅಪ್ಲೈ ಮಾಡಿ. ನೆಕ್ಸ್ಟು ಡ್ರೈವಿಂಗ್ ಲೈಸೆನ್ಸು, ಆಮೇಲೆ 10th ಮಾರ್ಕ್ಸ್ ಕಾರ್ಡು, ಆಮೇಲೆ 12th ಮಾರ್ಕ್ಸ್ ಕಾರ್ಡು, ಆಮೇಲೆ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು ಅಂದರೆ ಇವಾಗ ಲಾಸ್ಟ್ ಸೆಮ್ ಪಾಸ್ ಆಗಿದ್ರಲ್ಲ ಅದ್ರ ಮಾರ್ಕ್ಸ್ ಕಾರ್ಡು, ಲೇಟೆಸ್ಟ್ ಅಂದರೆ ಕಾಲೇಜ್ ಫೀಸ್ ರಿಸಿಪ್ಟು ಲಾಸ್ಟ್ ಟೈಮ್ದು. ನೆಕ್ಸ್ಟ್ ಕರೆಂಟ್ ಅಡ್ಮಿಷನ್ ಪ್ರೂಫ್ ಅಂದರೆ ಇವಾಗ ನೀವು ಓದ್ತಾ ಇರೋದು ಯಾವ ಇಯರ್ ಅಂಥದ್ದು ಅಡ್ಮಿಷನ್ ಪ್ರೂಫ್ ಕೊಡಿ. ಫ್ಯಾಮಿಲಿ ಇನ್ಕಮ್ ಕಾಸ್ಟ್ ಇನ್ಕಮ್ ಅಪ್ಲೈ ಮಾಡಿ. ಬ್ಯಾಂಕ್ ಪಾಸ್ಬುಕ್ ಅಪ್ಲೈ ಮಾಡಿ. ಆಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ರೆಫರೆನ್ಸ್ ಅಂತ ಬರುತ್ತೆ. ರೆಫರೆನ್ಸ್ ಅಂದರೆ ಸೇಮ್ ಅದೇ ಅಲ್ಲಿ ಮೇಲೆ ಏನು ಕ್ಲಿಕ್ ಮಾಡಿದಿರಲ್ಲ ಫಾದರ್ ಮದರ್ ಸೇಮ್ ಅದೇ ಎಲ್ಲನೂ ಅದೇ ಡಾಕ್ಯುಮೆಂಟ್ ಕೊಡಿ. ಅಂದರೆ ಅದೇ ಎಲ್ಲನೂ ಟೈಪ್ ಮಾಡಿ. ನಿಮ್ಮ ಫಾದರ್ ನೇಮು ಫಾದರ್ ನಂಬರು ಅಂತ ಅದೇ ಟೈಪ್ ಮಾಡಿ, ಏನೂ ಚೇಂಜಸ್ ಇಲ್ಲ. ಬ್ಯಾಂಕ್ ಡೀಟೇಲ್ ಕೊಡಿ.
ಬ್ಯಾಂಕ್ ಡೀಟೇಲ್ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಆ್ಯಡ್ ಬ್ಯಾಂಕ್ ಡೀಟೇಲ್ ಅಂತ. ಅದ್ರ ಮೇಲೆ ಟೈಪ್ ಮಾಡಿದ್ರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಂದರೆ ನಿಮ್ದು ಯಾವ ಬ್ಯಾಂಕ್ ಇದೆ ನೋಡಿ, ಅದು ಫಸ್ಟ್ ನೀವು ಬ್ಯಾಂಕ್ ನೇಮ್ ಕೊಡಿ, ಆಮೇಲೆ IFSC ಕೋಡ್ ಕೊಡಿ, ಎಲ್ಲನೂ ಅದು ತೊಗೊಳುತ್ತೆ. ಅದು ಆದ ತಕ್ಷಣ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಒಂದು ಲಾಸ್ಟ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಅಂದರೆ ಇದು ಸುಮ್ಮನೆ ಕ್ವಶನ್ ಕೇಳ್ತಾರೆ ಅಷ್ಟೇ, ಅವು ಕ್ವಶನ್ ಆನ್ಸರ್ ಮಾಡಿ. ಇದು ಆನ್ಸರ್ ಮಾಡಿದ ತಕ್ಷಣ ಎಲ್ಲನೂ ಕ್ಲಿಕ್ ಮಾಡಿದೆ ನೀವು ಪ್ರಿವ್ಯೂ ಅಂತ ಕೊಟ್ಟರೆ ನಿಮ್ದು ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಆಗಿರುತ್ತೆ. ಸಬ್ಮಿಟ್ ಆದ ತಕ್ಷಣ ನಿಮ್ಗೊಂದು ಜಿಮೇಲ್ ಬರುತ್ತೆ, ಯುವರ್ ಡಾಕ್ಯುಮೆಂಟ್ ಆರ್ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಅಂತ. ಇದು ಆದ ತಕ್ಷಣ ಅವರು ನಿಮಗೆ ಕರೀತಾರೆ, ಸ್ಕಾಲರ್ಶಿಪ್ ಯಾವಾಗ ಪ್ರೊವೈಡ್ ಮಾಡ್ತಾರೆ ಅವಾಗ ಒಂದು ನಿಮ್ಗೆ ಜಿಮೇಲ್ ಬರುತ್ತೆ. ಜಿಮೇಲ್ ಬಂದ ತಕ್ಷಣ ನಿಮ್ಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಹೊಸ ವಿಡಿಯೋ ಮಾಡ್ತಾಯಿರ್ತೀನಿ, ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.